ಈಗ ಸೋಮಣ್ಣವರು ಅವರೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಯಾರೆಲ್ಲ ಸೇರಿ ಒಂದು ರಿಪೋರ್ಟ್ ತೊಗೊಳ್ಳಿ ಅಂತ ಹೇಳಿದರೆ ಮಾಡ್ತೀನಿ. ಸ್ಪಾಟ್ ವಿಸಿಟ್ ಮಾಡಬೇಕು ಅಂದರೆ ಮಾಡ್ತೀನಿ. ಬಟ್ ನನಗೆ ತುಮಕೂರು, ಇಡೀ ತುಮಕೂರು, ನನಗೆ ಇದು ಒಂದೇ ಅಲ್ಲ, ಕುಣಿಗಲ್ ಒಂದೇ ಅಲ್ಲ, ಇಡೀ ತುಮಕೂರಿಗೆ ನೀರು ಒದಗಿಸ್ಕೊಡ್ಬೇಕು. ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಎಕ್ಸೆಸ್ ನೀರು ಹೋಗಬಾರ್ದು, ಏನೂ ಆಗಬಾರ್ದು, ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗಬೇಕು, ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಹೋಗಬೇಕು. ಆ ಪ್ರಕಾರ ಮಾಡ್ತೀನಿ. ನನಗೆ ಕುಣಿಗಲ್ ಎಷ್ಟು ಮುಖ್ಯನೋ ಅಷ್ಟು ತುರುವೇಕೆರೆನೂ ಅಷ್ಟೇ ಮುಖ್ಯ, ಗುಬ್ಬಿನೂ ಅಷ್ಟೇ ಮುಖ್ಯ, ದಕ್ಷಿಣನೂ ಅಷ್ಟೇ ಮುಖ್ಯ. ಎಲ್ಲ ಕಡೆನೂ ಕೂಡ ತುಮಕೂರಿಗೆ ಏನಾಗಬೇಕು ಆ ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿದ್ದೀನಿ. ಸಮಸ್ಯೆ ಎಲ್ಲ ಬಗೆಹರುತ್ತೆ. ಅದಕ್ಕೆ ಸಿಎಂ ಎಲ್ಲ ಬಿಡೋದು ಬಿಟ್ಟು ಎಲ್ಲ ಕಾಮಗಾರಿ ಬಿಟ್ಟು ಇದೊಂದು ಮಾಡಿ ಅಂತ ಹೇಳಿದ್ರು. ಯಾವುದು ಹೇಮಾವತಿ ಲಿಂಕ್ ಇದು ಹೇಮಾವತಿ ಈಗ ನೋಡಿ, ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೋ, ಅವ್ರ ಸರ್ಕಾರ ಬಂದ್ಮೇಲೆ ನಿಲ್ಲಿಸಿದ್ರು. ನಮ್ದು ಮೆಡಿಕಲ್ ಕಾಲೇಜ್ನ ನಿಲ್ಲಿಸಿದ್ರು, ಬೇರೆ ಬೇರೆ ಎಲ್ಲ ಚೇಂಜ್ ಮಾಡಿದ್ರು. ಗೌರ್ಮೆಂಟ್ ಇಸ್ ದಿ ವಿಶ್ ಆಫ್ ದಿ ಗೌರ್ಮೆಂಟ್. ನಾನು ಅವ್ರದ್ದೇನು ಏನು ಮಾಡೋಕ್ಕಾಗ್ತದೆ? ಯಡಿಯೂರಪ್ಪನವ್ರು ನಮಗೆ ಪ್ರಾಮಿಸ್ ಮಾಡಿದ್ರು, ಮೆಡಿಕಲ್ ಕಾಲೇಜು ಆಯ್ತಪ್ಪ ನಾನು ಮುಂದುವರ್ಸ್ತೀನಿ, ಬಜೆಟಲ್ಲಿದ್ದು. ಈಗ ಅವರು ಮಾಡಲೇ ಇಲ್ಲ, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ್ಗೆ ಹಾಕಿದ್ರು. ಹಂಗೆ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕ್ಯಾನಲ್ ಆಗಿತ್ತು, ನಾನು ಮಿನಿಸ್ಟರ್ ಇದ್ದಾಗೆ ಆಗಿತ್ತು, ಅದು ನಿಲ್ಲಿಸಿದ್ರು. ಈಗ 600ರಿಂದ 900 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಆಗಿದೆ. ಅದಕ್ಕೆ ಯಾರು ಜವಾಬ್ದಾರಿ? ಕೃಷ್ಣಪ್ಪನವರು, ಸುರೇಶ್ ಗೌಡರು ಜವಾಬ್ದಾರಿ ತೊಗೊಳಕ್ಕಾಗ್ತದ? ಸರ್, ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ದಿಶಾ ಸಭೆ ಮಾಡಿದ್ರು. ಅಲ್ಲಿ ಶಾಸಕರು ಯಾರು ಬಂದಿಲ್ಲ, ಒಬ್ಬರೇ ಬಂದಿದ್ರು ಅಂತ ಆರೋಪ ಮಾಡ್ತಿದ್ದಾರೆ. ಮಾತಾಡೋಣ. ಈಗ ಸೋಮಣ್ಣವರು ಅವರೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಯಾರೆಲ್ಲ ಸೇರಿ ಒಂದು ರಿಪೋರ್ಟ್ ತೊಗೊಳ್ಳಿ ಅಂತ ಹೇಳಿದರೆ ಮಾಡ್ತೀನಿ. ಸ್ಪಾಟ್ ವಿಸಿಟ್ ಮಾಡಬೇಕು ಅಂದರೆ ಮಾಡ್ತೀನಿ. ಬಟ್ ನನಗೆ ತುಮಕೂರು, ಇಡೀ ತುಮಕೂರು, ನನಗೆ ಇದು ಒಂದೇ ಅಲ್ಲ, ಕುಣಿಗಲ್ ಒಂದೇ ಅಲ್ಲ, ಇಡೀ ತುಮಕೂರಿಗೆ ನೀರು ಒದಗಿಸ್ಕೊಡ್ಬೇಕು. ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಎಕ್ಸೆಸ್ ನೀರು ಹೋಗಬಾರ್ದು, ಏನೂ ಆಗಬಾರ್ದು, ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗಬೇಕು, ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಹೋಗಬೇಕು. ಆ ಪ್ರಕಾರ ಮಾಡ್ತೀನಿ. ನನಗೆ ಕುಣಿಗಲ್ ಎಷ್ಟು ಮುಖ್ಯನೋ ಅಷ್ಟು ತುರುವೇಕೆರೆನೂ ಅಷ್ಟೇ ಮುಖ್ಯ, ಗುಬ್ಬಿನೂ ಅಷ್ಟೇ ಮುಖ್ಯ, ದಕ್ಷಿಣನೂ ಅಷ್ಟೇ ಮುಖ್ಯ. ಎಲ್ಲ ಕಡೆನೂ ಕೂಡ ತುಮಕೂರಿಗೆ ಏನಾಗಬೇಕು ಆ ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿದ್ದೀನಿ. ಸಮಸ್ಯೆ ಎಲ್ಲ ಬಗೆಹರುತ್ತೆ. ಅದಕ್ಕೆ ಸಿಎಂ ಎಲ್ಲ ಬಿಡೋದು ಬಿಟ್ಟು ಎಲ್ಲ ಕಾಮಗಾರಿ ಬಿಟ್ಟು ಇದೊಂದು ಮಾಡಿ ಅಂತ ಹೇಳಿದ್ರು. ಯಾವುದು ಹೇಮಾವತಿ ಲಿಂಕ್ ಇದು ಹೇಮಾವತಿ ಈಗ ನೋಡಿ, ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೋ, ಅವ್ರ ಸರ್ಕಾರ ಬಂದ್ಮೇಲೆ ನಿಲ್ಲಿಸಿದ್ರು. ನಮ್ದು ಮೆಡಿಕಲ್ ಕಾಲೇಜ್ನ ನಿಲ್ಲಿಸಿದ್ರು, ಬೇರೆ ಬೇರೆ ಎಲ್ಲ ಚೇಂಜ್ ಮಾಡಿದ್ರು. ಗೌರ್ಮೆಂಟ್ ಇಸ್ ದಿ ವಿಶ್ ಆಫ್ ದಿ ಗೌರ್ಮೆಂಟ್. ನಾನು ಅವ್ರದ್ದೇನು ಏನು ಮಾಡೋಕ್ಕಾಗ್ತದೆ? ಯಡಿಯೂರಪ್ಪನವ್ರು ನಮಗೆ ಪ್ರಾಮಿಸ್ ಮಾಡಿದ್ರು, ಮೆಡಿಕಲ್ ಕಾಲೇಜು ಆಯ್ತಪ್ಪ ನಾನು ಮುಂದುವರ್ಸ್ತೀನಿ, ಬಜೆಟಲ್ಲಿದ್ದು. ಈಗ ಅವರು ಮಾಡಲೇ ಇಲ್ಲ, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ್ಗೆ ಹಾಕಿದ್ರು. ಹಂಗೆ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕ್ಯಾನಲ್ ಆಗಿತ್ತು, ನಾನು ಮಿನಿಸ್ಟರ್ ಇದ್ದಾಗೆ ಆಗಿತ್ತು, ಅದು ನಿಲ್ಲಿಸಿದ್ರು. ಈಗ 600ರಿಂದ 900 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಆಗಿದೆ. ಅದಕ್ಕೆ ಯಾರು ಜವಾಬ್ದಾರಿ? ಕೃಷ್ಣಪ್ಪನವರು, ಸುರೇಶ್ ಗೌಡರು ಜವಾಬ್ದಾರಿ ತೊಗೊಳಕ್ಕಾಗ್ತದ? ಸರ್, ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ದಿಶಾ ಸಭೆ ಮಾಡಿದ್ರು. ಅಲ್ಲಿ ಶಾಸಕರು ಯಾರು ಬಂದಿಲ್ಲ, ಒಬ್ಬರೇ ಬಂದಿದ್ರು ಅಂತ ಆರೋಪ ಮಾಡ್ತಿದ್ದಾರೆ. ಮಾತಾಡೋಣ. ಸರ್, ರವಿಕುಮಾರ್ ಪ್ರಕರಣ